ಟ್ರಿಪ್ಸ್ ನೋಡಿ ಅದ್ರಲ್ಲಿ ಇರ್ತದೆ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಚಿಗುರು ಏನಿರ್ತದೆ ನೋಡಿ, ಈ ಚಿಗುರು ಒಳಗಡೆ ಇರ್ತದೆ ಟ್ರಿಪ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು ಇದನ್ನ ಒಂದ್ ಸ್ವಲ್ಪ ಇದ್ ಮಾಡ್ತಾರೆ, ಸಾಯಿಲ್ ನ ಕವರ್ ಮಾಡಿದೀರ. ನಾವು ಉದಾಹರಣೆ ನೋಡೋದಾದ್ರೆ ಇಲ್ಲಿ ಈ ಪ್ರಥಮ ಹಂತದಲ್ಲಿ ನೋಡ್ರಿ ಇದೆಲ್ಲ ಮಿಕ್ಸ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಕೊಟ್ಟಿಗೆ ಗೊಬ್ಬರ. ಈ ಸಗಣಿ ಏನಿದೆ ಇದೆಲ್ಲ ಕೊಟ್ಟಿಗೆ ಗೊಬ್ಬರ. ಇದಾದ್ಮೇಲೆ ಏನಾಗುತ್ತೆ, ಮಣ್ಣು ಒಂದ್ ಸ್ವಲ್ಪ ನಮ್ ಸಾಯಿಲ್ ಒಂದ್ ಸ್ವಲ್ಪ ಫಲವತ್ತತೆ ಸ್ಮೂತ್ ಆಗಿ ಇರ್ಬೇಕಲ್ಲ ಮಣ್ಣು. ಇದು ಬಂದು ಕೋಳಿದು ಒಟ್ಟು ಗೊಬ್ಬರ ಅಂತಾರೆ, ಭತ್ತದ ಹೊಟ್ಟೆನಿರ್ತದೆ ಅದು. ಅದರ ಮೇಲೆ ಬಂದು ಹೊಸ ಮಣ್ಣು ಎಲ್ಲ ಸೇವಂತಿಗೆಗೆ ಹಾಕಿದ್ದು. ಇದಕ್ಕೆ ಸಂಪೂರ್ಣವಾಗಿ ಸೌತೆಕಾಯಿ ಗಿಡಕ್ಕೆ ಕಡಿಮೆ ಆಗಿದೆ. ಸೌತೆಕಾಯಿ ಗಿಡಕ್ಕೆ ಬೀಜ ಹಾಕಿದೀನಿ, ಡ್ರಿಪ್ ಗೊಬ್ಬರ ಒಂದ್ 2 ಸರ್ತಿ ಕೊಟ್ಟಿದೀನಿ, ಸ್ಪ್ರೇ 2 ಕೊಟ್ಟಿದೀನಿ. ಅಷ್ಟ್ ಬಿಟ್ರೆ ಇನ್ನ ಏನು ಕೊಟ್ಟಿಲ್ಲ. ಅದಕ್ಕೆ ಅಷ್ಟೇ ಲೆಕ್ಕಾಚಾರ. ಇದಕ್ಕೆ ಈ ಬೆಳೆಗೆ ಏನೋ ಒಂದ್ 5,000 ರೂಪಾಯಿ ಆಗಿಲ್ಲ ಇನ್ನ. ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ವಿಚಾರ ಅಂದ್ರೆ ಸಾಮಾನ್ಯ ವಿಚಾರ ಏನಿರುತ್ತೆ, ಕೃಷಿ ಬಗ್ಗೆ ಸಂಬಂಧಿತ ಒಂದು ವಿಡಿಯೋ ಇದ್ದೇ ಇರುತ್ತೆ ನಮ್ಮ ಚಾನಲ್ ನಲ್ಲಿ. ಮತ್ತಿನ್ನೇನಿರುತ್ತೆ, ಕೃಷಿನಲ್ಲಿ ಯಾವ ರೀತಿ ಹಣದ ಉಳಿತಾಯ ಮತ್ತು ಸಮಯದ ಉಳಿತಾಯ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕೆಂದ್ರೆ ಒಂದೇ ಬೆಡ್ನಲ್ಲಿ ಖರ್ಚು ಕಡಿಮೆ ಮಾಡ್ಕೊಂಡು 3ನೇ ಬೆಳೆ ಬೆಳಿತಕ್ಕಂಥದ್ದು ಎಕ್ಸಾಂಪಲ್ ನ ಇವತ್ತು ನಿಮ್ಗೆ ತೋರಿಸ್ತೀವಿ. ಇದರಲ್ಲಿ ಸಾಯಿಲ್ ಪ್ರಿಪರೇಷನ್ ಯಾವ ರೀತಿ ಮಾಡ್ಕೋ, ಬೆಡ್ ಪ್ರಿಪರೇಷನ್ ಎಲ್ಲ ಮಾಹಿತಿಗಳು ಇದರಲ್ಲಿ ಒಳಗೊಂಡಿರುತ್ತೆ. ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಕೊನೆವರೆಗೂ ನಿಮ್ಗೆ ವಿಷಯ ಅರ್ಥ ಆಗುತ್ತೆ. ನಮಸ್ಕಾರ ಸರ್. ಸರ್ ನಿಮ್ಗೇನೆ ನಮಸ್ಕಾರ. ಈಗ ನಾವು ಬಂದಿದ್ದೀವಿ ಒಂದೇ ಬೆಡ್ ನಲ್ಲಿ 3ನೇ ಬೆಳೆ ಅಂತ ಕೇಳ್ಪಟ್ಟೆ ಎಲ್ಲ ಕಣ್ಣೆದ್ರುಗಡೆ ನೋಡ್ತಾ ಇದೀನಿ. ನೋಡಿ, ಬೀನ್ಸ್ ಆಗಿದೆ. ಇದಕ್ಕೂ ಮುಂಚೆ ಏನ್ ಬೆಳೆ ಮಾಡಿದ್ರೆ, ಈಗ ಪ್ರಸ್ತುತ ನೋಡಿದ್ರೆ ಸೌತೆಕಾಯಿ ಗಿಡ ಆಗಿದೆ. ಇದು ಎಷ್ಟು ದಿನ ಆಗಿದೆ ಸರ್ ಇದಕ್ಕೆ? ಸೊ ಇದಕ್ಕೆ ಸೌತೆಕಾಯಿ ವಿಚಾರಕ್ಕೆ ಬಂದಾಗ ಈಗ ಆಲ್ಮೋಸ್ಟ್ 1 ತಿಂಗಳ ಹತ್ರ ಆಗಿದೆ ಸರ್. ಇರ್ಲಿ, ಅದು ಆಮೇಲೆ ಬರೋಣ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಈಗ ರೈತರಿಗೆ ಹಣದ ಉಳಿತಾಯ, ಸಮಯದ ಉಳಿತಾಯ ಇವೆರಡು ಮುಖ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದ್ ಬೆಳೆ ಮಾಡೋದಕ್ಕೆ ಫಸ್ಟ್ ಪ್ರಾರಂಭದಲ್ಲೇ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾ ಖರ್ಚು ಬರುತ್ತೆ. ಉಳುಮೆ ಇರ್ಬೋದು, ನೆಕ್ಸ್ಟ್ ಗೊಬ್ಬರ, ಬೆಡ್ ಪ್ರಿಪರೇಷನ್, ಸಾಯಿಲ್ ಪ್ರಿಪರೇಷನ್, ಸುಮಾರು ಗೂಟುಗಳು ರೆಡಿ ಮಾಡೋದು, ಇವೆಲ್ಲ ಉಳಿತಾಯ ಮಾಡೋದಕ್ಕೆ ಇದು ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳೋದು. 3ನೇ ಬೆಳೆ ಒಂದೇ ಬೆಡ್ ಅಲ್ಲಿ. ಇದು ಮೊದಲನೇ ಬೆಳೆ ಯಾವ ಬೆಳೆಗೆ ಮಾಡಿದ್ರಿ, ಮಣ್ಣು ಪ್ರಿಪರೇಷನ್ಗೆ ಏನು ವಿಧಾನ ಅನುಸರಿಸಿದ್ರಿ, ಎಲ್ಲ ಮಾಹಿತಿ ಕೊಡ್ಬೇಕು ಸರ್. ಈಗ ಕೃಷಿಯಲ್ಲಿ ಬಂದಾಗ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಒಂದು ಕೃಷಿಯಲ್ಲಿ ಇಂಟ್ರೆಸ್ಟ್ ಅನ್ನೋ ತೋರಿಸ್ತಾರೆ. ಆ ತೋರಿಸೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋ, ಒಂದು ಬೆಳೆ ಮಾಡಿರ್ತಾರೆ. ಬೆಳೆ ಮಾಡಿದ ತಕ್ಷಣ ಒಬ್ಬೊಬ್ಬರಿಗೆ ಸಕ್ಸಸ್ ಸಿಗೋದಿಲ್ಲ. ಸೊ ಅದಾದ್ಮೇಲೆ ಕೆಲವೊಬ್ಬರಿಗೆ ಫಸ್ಟ್ ಬೆಳೆಯಲ್ಲೇ ಸಕ್ಸಸ್ ಸಿಗ್ಬೋದು. ಸೊ ಹಾಗೆ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಕೃಷಿಯಲ್ಲಿ ಬಂದು ಉಳಿತಾಯದ ಬಗ್ಗೆ ಯೋಚನೆ ಮಾಡ್ಬೇಕು. ನಾವ್ ಯಾವ್ದ್ರಲ್ಲಿ ಉಳಿತಾಯ ಮಾಡಿದ್ರೆ ನಮ್ಗೆ ವರ್ತ್ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು. ಅದರಲ್ಲಿ ಪ್ರಮುಖವಾಗಿ ತಗೊಂಡಾಗ ಈಗ ಒಂದು ಬೆಳೆ ಒಂದು ಬೆಡ್ ಪ್ರಿಪರೇಷನ್ ಅಂತ ಚೆನ್ನಾಗಿ ಮಾಡಿದಾದ್ಮೇಲೆ ಅದು ಆ ಬೆಡ್ ನ ಒಂದೇ ಬೆಳೆಗೆ ಸೀಮಿತ ಮಾಡ್ಕೊಬಾರ್ದು. ಒಂದೇ ಬೆಳೆಗೆ ಸೀಮಿತ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈಗ ಈ ಸ್ಟ್ರಕ್ಚರ್ ಮಾಡಿರ್ತಾರೆ ಅನ್ಕೊಳ್ಳಿ, ಈ ಬೆಳೆ ಮುಗಿದಿದ ತಕ್ಷಣ ಮತ್ತೆ ಕಡ್ಡಿ ತೆಗಿಬೇಕು, ಮತ್ತೆ ಈ ಸ್ಟ್ರಕ್ಚರ್ ಮಾಡಬೇಕು, ಇದೆಲ್ಲ ಮಾಡ್ಬೇಕು, ಮತ್ತೆ ಉಳುಮೆ ಮಾಡಬೇಕು, ಈ ರೀತಿ ಮತ್ತೆ ಮೂಟೆ ಗೊಬ್ಬರಗಳು ಕೊಡ್ಬೇಕು, ಇದೆಲ್ಲ ಒಂದು ಮಾಡ್ಬೇಕಾಗ್ತದೆ. ಸೊ ಒಂದು ಸರ್ತಿ ನೀವು ಏನಾದ್ರು ಒಂದೇ ನೀಟಾಗಿ ಒಂದ್ ಸ್ವಲ್ಪ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏನಿರ್ತದೆ ಇದನ್ನೆಲ್ಲ ಚೆನ್ನಾಗಿ ಕೊಟ್ಟು ರೆಡಿ ಮಾಡಿದ್ದೆ ಆದ್ರೆ ಬೆಡ್ 3ನೇ ಬೆಳೆ ತೆಗಿಬಹುದು. ಇದಕ್ಕೆ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ನನ್ನ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಇದೆ, ನೀವು ನೋಡಿರ್ತೀರಾ. ಫಸ್ಟ್ ಸೇವಂತಿಗೆ ಬೆಳೆ ಮಾಡಿದೆ. ಸೇವಂತಿಗೆ ಬೆಳೆ ಮಾಡಿದಾಗ ಏನ್ ಮಾಡಿದ್ರೆ, ಕೊಟ್ಟಿಗೆ ಗೊಬ್ಬರ ಕೊಟ್ಟು ಮಲ್ಚಿಂಗ್ ಮಾಡಿ ನೀಟಾಗಿ ಮಾಡಿದ್ದೆ. ಸೇವಂತಿಗೆ ಬೆಳೆ ಮಾಡಿದಾದ್ಮೇಲೆ ಏನಾಗಂತ ಹೇಳಿದ್ರೆ, ಸೇವಂತಿಗೆ ಬೆಳೆ ಬೇರೆಗಳು ಬಿಟ್ಟಿರ್ತದಲ್ಲ, ಸೊ ಪೇಪರ್ನ ಕಿತ್ತೋವಾಗ ಪೇಪರ್ ನಿಲ್ಲೋದಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರೆ, ಪೇಪರ್ನ ಸೆಂಟರ್ಗೆ ತೆಗೆದಿದ್ದಾದ ನಂತರ ಸೇವಂತಿಗೆ ಬೆಳೆ ಎಲ್ಲ ಕಿತ್ತಾಕಿ ಅದಾದ್ಮೇಲೆ ಬೀನ್ಸ್ ಮಾಡಿರ್ತೀನಿ. ಬೀನ್ಸ್ ಬೆಳೆ ಮಾಡಿರೋದಕ್ಕೆ ನಿಮ್ಗೆ ಒಂದು ಇದು ಬೇಕಂತ ಹೇಳಿದ್ರೆ, ಪ್ರೂಫ್ ಬೇಕಂದ್ರೆ ನೀವಿಲ್ಲಿ ಗಮನಿಸಬಹುದು. ಈ ಟೈನ್ ಹಾಕಿರೋದು ಇದೆಲ್ಲ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಇದು ಬಂದು ಬೀನ್ಸ್ ಬೆಳೆ. ಇದಾದ್ಮೇಲೆ ಏನ್ ಮಾಡಿದ್ರೆ, ಮಳೆಗಾಲದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ಇದೆಲ್ಲ ತೆಗೆದು ಉಳುಮೆ ಮಾಡ್ತೀರಿ, ತಕ್ಷಣ ಇನ್ನೊಂದು ಮಳೆ ಬರ್ತದೆ, 1 ವಾರ ಬಿಟ್ಟು ಅನ್ಕೊಳ್ಳಿ, ಮತ್ತೆ ಇನ್ನ 1 ವಾರ ಎಕ್ಸ್ಟೆಂಡ್ ಆಗುತ್ತೆ, ಇನ್ನೊಂದು ಮಳೆ ಆ ವಾರದಲ್ಲಿ ಬಿತ್ತಂದ್ರೆ ಇನ್ನ ಎಕ್ಸ್ಟೆಂಡ್ ಆಗುತ್ತೆ. ಆ ರೀತಿ ಯಾಕೆ ಮಾಡ್ಕೋಬೇಕು? ಈಗೆಲ್ಲ ಸ್ಟ್ರಕ್ಚರ್ ಎಲ್ಲ ರೆಡಿ ಇದೆ. ಸೊ ಒಂದ್ ಸ್ವಲ್ಪ ಬೆಡ್ಗೆ ಒಂದ್ ಸ್ವಲ್ಪ ಏನಾದ್ರು ಸ್ವಲ್ಪ ಗೊಬ್ಬರ ಏನಾದ್ರು ಕೊಟ್ಬಿಟ್ಟು ಇನ್ನೊಂದ್ ಬೆಳೆ ಇಟ್ಬಿಟ್ರೆ ಆಟೋಮೆಟಿಕ್ ಆಗಿ, ಇವಾಗ ಸೌತೆಕಾಯಿ ವಿಚಾರಕ್ಕೆ ಬಂದಾಗ 40 ದಿನಕ್ಕೆ ಶಾಂಪಲ್ ಸ್ಟಾರ್ಟ್ ಆಗುತ್ತೆ. ಸೊ 2-2.5 ತಿಂಗಳಿಗೆಲ್ಲ ನಿಮ್ಗೆ ಬೆಳೆ ಕಂಪ್ಲೀಟ್ ಆಗುತ್ತೆ. ಇದಾದ್ಮೇಲೆ ಬೇಕಾದ್ರೆ ನೀಟಾಗಿ ಉಳುಮೆ ಮಾಡಿ ಮತ್ತೆ ಗೊಬ್ಬರ ಕೊಟ್ಟು ಮತ್ತೆ ಏನಾದ್ರು ಒಂದು ಬೆಳೆನ ಮಾಡ್ಕೋಬಹುದು. ಒಂದೇ ಒಂದು ಕ್ವಶನ್,
ಈಗ ಸಕ್ಸಸ್ ರೇಟ್ ತಗೊಂಡ್ರೆ ಈಗ ಮುಂಚೆ ಸೇವಂತಿ ಬೆಳೆದಿದ್ದೀರಾ, ಓಕೆ, ಆಮೇಲೆ ಬೀನ್ಸ್ ಮಾಡಿದ್ದೀರಾ, ಮತ್ತೆ ಈಗ ಸೌತೆಕಾಯಿ ಮಾಡಿದ್ದೀರಾ. ಇದು ಒಂದ್ ಬೆಳೆನ ಒಂದ್ ಬೆಳೆಗೆ ನಾವು ಬದಲಾಯಿಸಬೇಕಾದ್ರೆ ಮಿಡ್ಲಲ್ಲಿ ಕೊಡ್ಬೇಕಾಗಿರೋ ಸಮಯ ಮತ್ತು ಯಾವ ತರ ರೀತಿ ಪ್ರಿಪರೇಷನ್ ಮಾಡ್ಕೊಂಡ್ರೆ ಸಮಯ ಅಂತ ಹೇಳಿದ್ರೆ ಈಗ ನೋಡಿದ್ರಿ ಸೇವಂತಿಗೆ ಬೆಳೆ ಬಂದು ಬೇರ್ಗಳ ಸಮೇತ ನಾವು ತೆಗೆದಾಗ ಏನಾಗುತ್ತೆ, ಮಣ್ಣೆಲ್ಲ ಸ್ವಲ್ಪ ಲೂಸ್ ಆಗಿರ್ತದೆ ಅದರಲ್ಲೇನೆ. ಸೊ ಮಣ್ಣೆಲ್ಲ ಲೂಸ್ ಆದ್ರೇನು ಸಹ ನಾವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ಪೇಪರ್ ಕ್ಲೋಸಿಂಗ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನೇನೋ ನಾವು ಅಗಿತಾ ಎಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಪೇಪರ್ ಅರ್ಧೋಗಿದ ಕಾರಣಕ್ಕೆ ಏನ್ ಮಾಡೋದ್ರಿ, ಸೆಂಟ್ರಲ್ ಎಲ್ಲ ಒಂದ್ ಸ್ವಲ್ಪ ಮಣ್ಣ ಲೇಬರ್ಸ್ ಇಟ್ಟು ಲೂಸ್ ಮಾಡೋದ್ರಿ. ಲೂಸ್ ಮಾಡಿದ ಅದಾದ್ಮೇಲೆ ಒಂದ್ ಸ್ವಲ್ಪ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದು 3 ಮಿಕ್ಸ್ಚರ್ನ ಇದ್ರಲ್ಲಿ ಬೆಡ್ ಮೇಲೆ ಕೊಟ್ಬಿಟ್ಟು ಅದಾದ ನಂತರ ಇದು ಬೀನ್ಸ್ ಬೀಜ ಅನ್ನೋದು ಸೋಯಿಂಗ್ ಮಾಡಿದ್ರಿ. ಅದಾದ್ಮೇಲೆ ಮಾಮೂಲಿ ಗಿಡಕ್ಕೆ ಬೇಕಾಗಿರೋಂತ ಸ್ಟೆಪ್ಸ್ ಏನಿರ್ತದೆ, ಈ ವೈರ್ ಹಾಕೋದಾಗ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ರಿ. ಸೇವಂತಿಗೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಕಡ್ಡಿಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಸೇವಂತಿಗೆಗೆ ಹಾಕ್ಬಿಟ್ಟೆ. ಯಾಕಪ್ಪ ಅಂತ ಹೇಳಿದ್ರೆ ಸೇವಂತಿಗೆ ಗಿಡ ಗೊತ್ತಿರ್ಬೋದು ನಿಮ್ಗೆ, ಸೈಡ್ ಅಲ್ಲಿ ಬಂದಾಗ ಅಕಸ್ಮಾತ್ ಎಲ್ಲ ಸೈಡ್ ಗಳಿಗೆ ಬಂದ್ರೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ, ಅಥವಾ ಮಳೆ ಗಿಳೆ ಬಿದ್ದಾಗ ಮಣ್ಣೆಗಿರುತ್ತೆ. ಸೊ ಈ ರೀತಿಯಲ್ಲಿ ಕಡ್ಡಿ ಹಾಕ್ಬಿಟ್ಟು ಏನ್ ಮಾಡಿದ್ರಿ, ನಾವು ಸೇವಂತಿಗೆ ಗಿಡನ ನೀಟಾಗಿ ಸೈಡ್ ಗಳಲ್ಲಿ ಕಟ್ಬಿಟ್ಟಿದ್ರಿ, ಗಿಡ ಈ ರೀತಿ ಲೈನ್ ಗೆ ಬರ್ದಿರೋ ಇರೋ ತರ. ಸೊ ಈ ಮೆಥಡ್ ನ ಮಾಡ್ಕೊಂಡು ಇವಾಗ ಅದನ್ನೇ ಈಗ ನೆಕ್ಸ್ಟ್ ಬೆಳೆಗೆ ಬೀನ್ಸ್ಗೂ ಆಯ್ತು. ಈಗ ಈ ವೈರೆಲ್ಲ ಈ ಟೈನ್ ಏನ್ ಹಾಕಿರ್ತೀರಿ ಇದೆಲ್ಲ ಇದೆಯಲ್ವಾ, ಇದೇ ಬೆಳೆ ಇದಕ್ಕೆ ನಾವು ಬಳ್ಳಿಗಳನ್ನ. ಸರ್ ಈಗ ಆಯ್ತು, ಈಗ ಹಂಗೆ ಹೋಗ್ತಾ ಇರಿ. ಮತ್ತೆ ಇನ್ನೊಂದು ವಿಷಯ ಕೇಳ್ತೀನಿ, ಫಸ್ಟ್ ಬೆಡ್ ಪ್ರಿಪರೇಷನ್ ಯಾವ ತರ ಗೊಬ್ಬರ ತಯಾರಿ ಮಾಡ್ಕೊಂಡಿದ್ರಿ ಅಂತ ತೋರಿಸ್ತೀರಾ ನಮ್ಗೆ? ಗೊಬ್ಬರ ತಯಾರಿ ಬೇಕಂತ ಹೇಳಿದ್ರೆ ಬನ್ನಿ ಹೋಗೋಣ. ಇನ್ನು ಸೇವಂತಿಗೆ ಬೆಳೆಗೆ ಮಾಡಿದ್ದೀರಿ ಅನ್ನೋದಕ್ಕೆ ಒಂದು ಇದು ಬೇಕಂತ ಹೇಳಿದ್ರೆ, ನಿಮ್ ಪ್ರೂಫ್ ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸಬಹುದು. ಸೇವಂತಿಗೆ ಗಿಡ ಬಂದು ಉಳಿದಿದ್ದ ಸಸಿನ ಇಲ್ಲಿ ಕ್ರೇಟ್ ಅಲ್ಲಿ ಹಾಗೆ ಇಟ್ಟಿದ್ದೆ, ಇದು ಇಲ್ಲೇ ಗಿಡ ಆಗ್ಬಿಟ್ಟಿದೆ. ಕ್ರೇಟ್ ಅಲ್ಲಿ ಇರೋದು ಅದು ಅಲ್ಲೇ ಕ್ರೇಟ್ ಅಲ್ಲಿ ಇರೋದು ಹಾಗೆ ಗಿಡ ಸಿಂಗಲ್ ಗಿಡ ಅಲ್ವಾ ಇದು? ಕ್ರೇಟ್ ಹಂಗೆ ಇದೆ. ಕ್ರೇಟ್ ನೋಡಿ ಇಲ್ಲೇ ಗಮನಿಸಬಹುದು, 1-2-3 ಗಿಡ ಇತ್ತು ಇದ್ರಲ್ಲಿ. ಆ ಕ್ರೇಟ್ ಅಲ್ಲಿ ಹಂಗೆ ಇಟ್ಟಿದ್ದು ಇಲ್ಲೇ ಗಿಡ ಆಗೋಗ್ಬಿಟ್ಟಿದೆ. ಇರ್ಲಿ ಬಿಡಿ, ಅದು ಚಿಗುರ್ಕೊಂಡ್ ಬರ್ತಾ ಇರ್ತದೆ, ಮನೆಗ್ ಬಳಕೆ ಮಾಡ್ಕೋಬಹುದು ಅಂತ ಬಿಟ್ಟಿಕ್ಕಿದೀರ ಹಾಗೆ. ಸೊ ಇವಾಗ ಗೊಬ್ಬರದ ವಿಚಾರಕ್ಕೆ ಹೋಗೋಣ. ಕೊಟ್ಟಿಗೆ ಗೊಬ್ಬರ ಅದೆಲ್ಲ ತಗೊಂಬಂದು ಏಕಾಏಕಿ ಒಂದ್ ಕಡೆ ಸ್ಟೋರೇಜ್ ಮಾಡೋದು ಉತ್ತಮ. ಇನ್ನು ನಾನ್ ಮಾಡೋ ಪದ್ಧತಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ. ಸೊ ಆ ರೀತಿ ಮೆಥಡ್ ಅಲ್ಲಿ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ನಾವು ಸ್ಟೋರ್ ಮಾಡಿರೋ ಅಂತ ಗೊಬ್ಬರ ಒಂದ್ ಸ್ವಲ್ಪ ಚೆನ್ನಾಗಿ ಇದಾಗಿರ್ತದೆ, ಒಂದ್ ಏನಂತಾರೆ ಡಿಕಂಪೋಸ್ ಆಗಿರ್ತದೆ. ಮತ್ತೆ ಅದ್ರ ಜೊತೆಗೆ ನಾವು ಸೂಕ್ಷ್ಮಾಣು ಜೀವಿಗಳು, ಜೈವಿಕ ಶಿಲೀಂಧ್ರಗಳನ್ನ ಇದನ್ನೆಲ್ಲ ಅದ್ರೊಳಗಡೆ ಹಾಕಿ ಇನ್ಕ್ಲೂಡ್ ಮಾಡ್ಬಿಟ್ಬಿಟ್ರೆ ಅದು ಚೆನ್ನಾಗಿ ಬೆಳವಣಿಗೆ ಆಗಿರ್ತದೆ. ಅದನ್ನ ಎತ್ತಿ ಕೊಟ್ಟಾಗ ಇನ್ನಷ್ಟು ಬೆಳೆಗಳು ಫಾಸ್ಟ್ ಆಗಿ ಸಿಗುತ್ತೆ ನಮ್ ಬೇರೆಗಳಿಗೆ. ಹೌದು, ಫಾಸ್ಟ್ ಆಗಿ ಸಿಗುತ್ತೆ. ಇನ್ನ ಅದಕ್ಕೆ ಉದಾಹರಣೆ ಗೊಬ್ಬರ ಸ್ಟೋರೇಜ್ ಬಂದು ಯಾವ ರೀತಿ ಮಾಡಿರ್ತೀರ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಬನ್ನಿ. ಅದ್ ನೆಕ್ಸ್ಟ್ ಸರ್, ಇದು ಗೊಬ್ಬರನ ಬಿಸಿಲಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಬಿಸಿಲಲ್ಲಿ ಇಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ನಾವು ಸಾಯಿಲ್ ನ ಮಲ್ಚ್ ಮಾಡಿ ಅದಕ್ಕೆ ಅವಾಗ ನೀರ ಒಂದ್ ಸ್ವಲ್ಪ ಇದ್ ಮಾಡ್ತಾ ಇರ್ತೀವಿ, ಸಾಯಿಲ್ ನ ಕವರ್ ಮಾಡಿದೀರ. ನಾವು ಉದಾಹರಣೆ ನೋಡೋದಾದ್ರೆ ಇಲ್ಲಿ ಈ ಪ್ರಥಮ ಹಂತದಲ್ಲಿ ನೋಡ್ರಿ, ಇದೆಲ್ಲ ಮಿಕ್ಸ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಕೊಟ್ಟಿಗೆ ಗೊಬ್ಬರ. ಈ ಸಗಣಿ ಏನಿದೆ ಇದೆಲ್ಲ ಕೊಟ್ಟಿಗೆ ಗೊಬ್ಬರ. ಇದಾದ್ಮೇಲೆ ಏನಾಗುತ್ತೆ, ಮಣ್ಣು ಒಂದ್ ಸ್ವಲ್ಪ ನಮ್ ಸಾಯಿಲು ಒಂದ್ ಸ್ವಲ್ಪ ಫಲವತ್ತತೆ ಸ್ಮೂತ್ ಆಗಿ ಇರ್ಬೇಕಲ್ಲ ಮಣ್ಣು. ಇದು ಬಂದು ಕೋಳಿದು ಒಟ್ಟು ಗೊಬ್ಬರ ಅಂತಾರೆ, ಭತ್ತದ ಹೊಟ್ಟೆ ಏನಿರ್ತದೆ ಅದು. ಅದರ ಮೇಲೆ ಬಂದು ಹೊಸ ಮಣ್ಣು ಲೇಯರ್ ಒಂದು ನೋಡ್ತಿರ್ಬೋದು, ರೆಡ್ ಸಾಯಿಲ್. ಸೊ ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು. ಕೊಟ್ಟಿಗೆ ಗೊಬ್ಬರ ಹೊಡೆದಿದ್ದಾದ್ಮೇಲೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಅಜೋಸ್ಪೈಲಿಯಂ ಏನು ಜೈವಿಕ ಶಿಲೀಂಧ್ರಗಳಿರ್ತದೆ ಅದನ್ನ ಇದ್ರಲ್ಲಿ ಹಾಕಿ ಬಿಟ್ಬಿಟ್ರೆ ಏನಾಗುತ್ತೆ, ನಮ್ಮ ಬೆಳೆನಲ್ಲಿ ಪ್ರಾಥಮಿಕ ಹಂತಗಳಲ್ಲಿ ಬರುವಂತ ಶಿಲೀಂಧ್ರಗಳಿಂದ ಬರುವಂತ ತೊಂದರೆ ಆಗ್ಲಿ, ಬ್ಯಾಕ್ಟೀರಿಯಾ ಅಂತ ಬರುವಂತ ತೊಂದರೆಗಳಾಗ್ಲಿ, ಇದೆಲ್ಲ ಬಂದು ಒಂದ್ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಈಗ ಗೊಬ್ಬರ ಸ್ಟೋರ್ ಮಾಡುವಾಗ ಇದ್ರ ಮೇಲೆ ಚೆಲ್ಲಿ ಬಿಟ್ಬಿಟ್ರೆ ಅದು 1:1 ಅದೇ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ. ಏನಂತ ಹೇಳಿದ್ರೆ ಆಗಾಗ ಒಂದ್ ಸ್ವಲ್ಪ ಇದನ್ನ ನೆನ್ಸ್ಕೊಳ್ತಾ ಇದ್ರೆ ಇನ್ನ ಚೆನ್ನಾಗಿರ್ತದೆ, ತೇವಾಂಶ ಇವಾಗ ಒಂದು 3 ತಿಂಗಳು ಆ ರೀತಿ ಇಲ್ಲಿ ಸ್ಟೋರ್, ಈಗ ಆಲ್ರೆಡಿ ಸ್ಟೋರ್ ಆಗಿದೆ ಇಲ್ಲಿ. ಇದನ್ನ ಏನ್ ಮಾಡ್ತೀರಿ, ಈಗ ಈ ಬೆಳೆ ಮುಗ್ದಿದ ತಕ್ಷಣ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ತೋಟಕ್ಕೆ ಕೊಟ್ಬಿಡ್ತೀರಿ. ಈಗ ಹೊಸ ಮಣ್ಣಲ್ಲಿ ಬಂದು ರಿಕವರ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಜೈವಿಕ ಶಿಲೀಂಧ್ರಗಳೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿರ್ತದೆ. ಮತ್ತೆ ಈ ಒಟ್ಟು ಗೊಬ್ಬರ ಕೊಡೋದ್ರಿಂದ ಒಂದ್ ಸ್ವಲ್ಪ ಮಣ್ಣು ಲೂಸ್ ಆಗಿರ್ತದೆ. ಈ ರೀತಿ ಮೆಥಡ್ ಅಲ್ಲಿ ಮಾಡಿ ಕೊಟ್ಟಾಗ ನಾವು 1 ವರ್ಷಗಳ ಕಾಲ ಒಂದು 3-4 ಬೆಳೆವರೆಗೂ ನೀಟಾಗಿ ತಗೋಬಹುದು. ಇದು ನನ್ನ ಮೆಥಡ್. ಕೆಲವೊಬ್ರು ಯಾವ್ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ, ನನಗಿಂತ ಅಡ್ವಾನ್ಸ್ ಆಗಿ ಮಾಡೋ ರೈತರು ಇರ್ತಾರೆ. ಅಂತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಒಂದು ಕಾಮೆಂಟ್ ಆಗ್ರಿ, ಯಾವ ರೀತಿ ಇನ್ನ ಅಂದ್ರೆ ಯಾವ ರೀತಿ ಇನ್ನ ವಿಭಿನ್ನವಾಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಕಾಮೆಂಟ್ ಮಾಡೋರಿದ್ರೆ ಕಾಮೆಂಟ್ ಮಾಡಿ. ಒಬ್ರಿಗಿಂತ ಒಬ್ರು ಇದ್ದೇ ಇರ್ತಾರೆ.
ಸರ್ ನೆಕ್ಸ್ಟ್ ಇದಕ್ಕೆ ಬಂದ್ರೆ ಅಂದ್ರೆ ಈ ಬೆಳೆ ಕೃಷಿಗೆ ಬಂದ್ರೆ ಸೌತೆಕಾಯಿ ಗಿಡದ ಪ್ರಕಾರ ಈ ಹಂತದಲ್ಲಿ ಎಷ್ಟು ದಿನ ಆಗಿದೆ, ಯಾವ ರೋಗಗಳು ಬರ್ಬೋದು, ಯಾವ ಮೆಡಿಸಿನ್ ಸ್ಪ್ರೇ ಮಾಡ್ಬೇಕಾಗುತ್ತೆ ಸರ್? ಈಗ ನಾನು ಅದು ಡೇಟು ನಾನು ಮೇ ಬಿ ಮರ್ತಿದ್ದೇನೆ, ಅಂದಾಜು ಹೇಳ್ಬೋದು. ಅಂದಾಜು ಒಂದು 25 to 30 days ಆಗಿದೆ. ಈಗ ಆಲ್ಮೋಸ್ಟ್ ಇನ್ 10 days ಅಲ್ಲಿ ಬರುತ್ತೆ. ಅದೇ ಇನ್ನೊಂದು 10 days ಇಲ್ಲ, ಒಂದು 15 days ಒಳಗಡೆ ನಮ್ಗೆ ಇದು ಬರ್ಬೋದು. ಈಗ ಫ್ಲವರಿಂಗ್ ಆಲ್ಮೋಸ್ಟ್ ನೋಡಿ ಕೆಳಗಡೆ ಅಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ, ಇಲ್ಲಿ ಲೀಫ್ ಮೈನರ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಈಗ ಅದೇ ಇನ್ನೊಂದು 15-20 ದಿನದೊಳಗಡೆ ಆಲ್ಮೋಸ್ಟ್ ಎಲೆನಲ್ಲಿ ಲೀಫ್ ಮೈನರ್ ಇದೆ ಅಲ್ಲ? ಇದೆ ಸರ್. ಪ್ರಾಥಮಿಕ ಹಂತದಲ್ಲಿ ಬಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಸಸ್ಯ ಆಗ್ಲಿ ಬೀಜ ಆಗ್ಲಿ ನಾಟಿ ಮಾಡಿದಾಗ ನಿಮ್ಗೆ ಗೊತ್ತೇ ಇರುತ್ತೆ, ವೈಟ್ ಪ್ಲೇ ಅನ್ನೋದು, ಬಿಳಿ ನೊಣ ಇರ್ತದೆ, ಮತ್ತೆ ಹಸಿರು ಸೊಳ್ಳೆ ಇರ್ತದೆ. ಇದು ಬಂದು ಯಥೇಚ್ಛವಾಗಿ ಬರ್ತದೆ. ಇದೇ ಏನಪ್ಪಾ ಅಂತ ಹೇಳಿದ್ರೆ, ಬಂದು ಗಿಡದಲ್ಲಿ ಈ ಚಿಗುರಲ್ಲಾಗ್ಲಿ ಮತ್ತೆ ಎಲೆ ಕೆಳಗಡೆ ಆಗ್ಲಿ ಕೂತ್ಕೊಂಡು ರಸ ಇರ್ತಾ ಇರ್ತದೆ. ಆ ರೀತಿ ರಸ ಇರೋವಾಗ ಏನಾಗುತ್ತೆ, ನಮಗೆ ಕ್ಲಿಯರ್ ಆಗಿ ಬರೋದಿಲ್ಲ. ಎಲೆಗಳ ಅನ್ನೋದು ಏನಿರ್ತದೆ ಸ್ವಲ್ಪ ಎಳ್ಕೊಂಡಂಗ್ ಬರ್ತದೆ. ಸೊ ಆ ಟೈಮಲ್ಲಿ ಒಂದು ಪ್ರಾಥಮಿಕ ಹಂತದಲ್ಲಿ ಸಿಂಪಲ್ ಸ್ಪ್ರೇ, ಈಗ ಮೋಡ ವಾತಾವರಣ ಇದೆ, ಒಂದು ಫಂಗಿಸೈಡ್ ರೆಡಮಿಲ್ ಗೋಲ್ಡ್ ಇದೆಯಲ್ವಾ, ಸೊ ನೀವು ಅದರಲ್ಲಿ ನೀವು ಗಮನಿಸೋದಾದ್ರೆ ಒಂದು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಇರ್ತದೆ, ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಇರ್ತದೆ. ಬೇಸಿಕ್ ಸ್ಪ್ರೇ ಆಗಿ ರೆಡಮಿಲ್ ಗೋಲ್ಡ್ ಜೊತೆಗೆ ಅಸಿಟಮಪ್ರೈಡ್, ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಮಳೆ ವಾತಾವರಣ ಇಲ್ಲ, ತೇವಾಂಶ ಕಡಿಮೆ ಇದೆ ಅಂತಂದ್ರೆ ಟಾನಿಕ್ ಒಂದ್ ಹಾಕೊಂಡು ಒಂದ್ ಸಿಂಪಲ್ ಸ್ಪ್ರೇ ಕೊಟ್ಟಾಗ, ಸ್ಟಾರ್ಟಿಂಗ್ ಅಲ್ಲಿ 1-2 ಸ್ಪ್ರೇ ಅದನ್ನೇ ಕೊಟ್ಕೊಂಡ್ರೆ ಸಾಕು, ಒಂದು 5 ದಿನ ಅಥವಾ 6 ದಿನ ಅಂತರದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಅದಾದ ನಂತರ ನಿಮ್ಗೆ ಏನಾಗುತ್ತೆ, ನೀವು ನೋಡಿದ್ರೆ ಗಮನಿಸಿದ್ರಲ್ವಾ, ಲೀಫ್ ಮೈನರ್ ರಂಗೋಲಿ ಅನ್ನೋದು ಏನಿರ್ತದೆ, ಹಾವಿನ ಎಡೆ ಅಂತಾರೆ, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಗಮನಿಸ್ಬೋದು. ಈ ರೀತಿ ಇದು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಕಡಿಮೆ ಇದ್ದಾಗ ಬೇಕಾದ್ರೆ ನೀವು ರಾಮೆಕ್ ಅಂತ ಬರುತ್ತೆ. ರಾಮೆಕ್ ಅಂತ ಹೇಳಿದ್ರೆ ಅಬಾಮೆಕ್ಟಿನ್, ಅಬಾಸಿನ್ ಈ ರೀತಿ ಎಲ್ಲ ಬರ್ತದಲ್ವಾ. ಸೊ ಈ ಕೆಮಿಕಲ್ ನ ಬಂದು 1 ml 1 ಲೀಟರ್ಗೆ ಹಾಕೊಂಡು, ಜೊತೆಗೆ ಏನಾದ್ರು ಒಂದು ಫಂಗಿಸೈಡ್ ಹಾಕೊಂಡು, ಸ್ಯಾಪ್ ಆಗ್ಲಿ ರೆಡಮಿಲ್ ಗೋಲ್ಡ್ ಆಗ್ಲಿ ಯಾವ್ದಾದ್ರಾಗ್ಲಿ ಕೊಡ್ಬೋದು. ಇದಿಷ್ಟು ಒಂದು ಬೇಸಿಕ್ ಆಗಿ ಒಂದು 20 ದಿನ ಈ ಟೈಮ್ಗೆ ಸಾಕಾಗುತ್ತೆ. ಇದಾದ್ಮೇಲೆ ಏನಂತ ಹೇಳಿದ್ರೆ, ಇನ್ನೊಂದ್ ಸ್ವಲ್ಪ ಅಕ್ಕಪಕ್ಕದಲ್ಲಿ ಅಥವಾ ಹಳೆ ಗಿಡಗಳು ಇರ್ತವೆ, ಸೇವಂತಿಗೆ ಗಿಡ ಆಗ್ಲಿ ಏನಾದ್ರು ಹಳೆ ಗಿಡಗಳಿದ್ರೆ ತ್ರಿಪ್ಸ್ ಇರ್ತದಲ್ಲ, ತ್ರಿಪ್ಸ್ ಅವಳಿ ಸ್ಟಾರ್ಟ್ ಆಗುತ್ತೆ. ತ್ರಿಪ್ಸ್ ಬಂದಾಗ ಮೂಲವಾಗಿ ಬಂದು ಕೆಲವೊಂದು ಬೆಳೆಗಳಲ್ಲಿ ಎಲೆಗಳ ಹಿಂದ್ಗಡೆ ಜಾಸ್ತಿ ಕಾಣಿಸ್ಕೊಳ್ತದೆ. ಸೊ ಇದ್ರಲ್ಲೂ ಇದೆ. ಈಗ ನೋಡಿ ಒಂದೊಂದು ಓಡಾಡ್ತಾ ಇದೆ, ಬಟ್ ಅಷ್ಟು ತ್ರಿಪ್ಸ್ ನೆಲ್ಲ ಜೂಮ್ ಮಾಡೋಷ್ಟು ಕ್ಯಾಮ್ರಾಗಳು ಇಲ್ಲಿ ಇರಲ್ಲ, ಬಟ್ ಇರ್ತದೆ ತ್ರಿಪ್ಸ್ ನೋಡಿ, ಅದ್ರಲ್ಲಿ ಇರ್ತದೆ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಈ ಚಿಗುರು ಏನಿರ್ತದೆ ನೋಡಿ, ಈ ಚಿಗುರು ಒಳಗಡೆ ಇರ್ತದೆ ತ್ರಿಪ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು ಇದನ್ನ ಒಂದ್ ಸ್ವಲ್ಪ ಹತೋಟಿಗೆ ತಗೊಂಡ್ಬರ್ಬೇಕು. ಸೊ ಇದೊಂದಾಯ್ತು. ತ್ರಿಪ್ಸ್ ವಿಚಾರಕ್ಕೆ ಬಂದಾಗ ನಿಮ್ಗೆ ಗೊತ್ತಿರೋದೆ, ಬೇಕಾದಷ್ಟು ಔಷಧಿಗಳಿವೆ, ಇಂಥವು ಅಂತವ್ ಅಂತ ಹೇಳೋ ಅವಶ್ಯಕತೆ ಏನಿಲ್ಲ. ತ್ರಿಪ್ಸ್ಗೆ ಏನದು ಒಂದು ಸ್ಪ್ರೇ ಮಾಡ್ಕೊಬೇಕಾಗುತ್ತೆ. ಅದನ್ನ ಬಿಟ್ಟಾಗ ಇನ್ನ ಕಾಯಿ ಹಂತಕ್ಕೆ ಬಂದಾಗ ಊಜಿ ಕಾಟ ತುಂಬಾ ಇರುತ್ತೆ. ಇನ್ನ ನಂದು ಇವಾಗ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಈಗ ಬಂದು ಊಜಿ ಟ್ರಾಪ್ಸ್ ನ ತಗೊಂಡ್ಬಂದು ಕಟ್ತೀನಿ. ಜೊತೆಗೆ ಏನಂತ ಹೇಳಿದ್ರೆ, ಈ ಅಲಿಕಾ ಈ ತರ ಒಂದ್ ಸ್ವಲ್ಪ ಸ್ಮೆಲ್ ಇರುವಂತ ಔಷಧಿನ ಒಂದ್ ಸ್ವಲ್ಪ ಕೊಡ್ತಾ ಇದ್ರೆ ಊಜಿ ಕಂಟ್ರೋಲ್ ಅಲ್ಲಿ ಇರ್ತದೆ. ಇನ್ನ ಇದರಲ್ಲಿ ಬಂದು ಬೂದಿ ರೋಗ ಸಾಮಾನ್ಯವಾಗಿ ಜಾಸ್ತಿ ಕಾಣಿಸ್ಕೊಳುತ್ತಲ್ವಾ, ವಾತಾವರಣ ಏರ್ಪೇರ್ ಆಗಿ. ಈಗ ನೋಡಿ, ಈಗ ಮೋಡ ವಾತಾವರಣ ಇದೆ, ಮಧ್ಯಾಹ್ನಕ್ಕೆ ಬಿಸಿಲು ಬರುತ್ತೆ, ಸಂಜೆಗೆ ಮಳೆ ಬರ್ತಾ ಇದೆ. ಯಾವ ರೀತಿ ಇದನ್ನ ಗೆಸ್ ಮಾಡಕ್ ಆಗೋದಿಲ್ಲ. ಸೊ ಈ ಟೈಮಲ್ಲಿ ಏನಂದ್ರೆ ಬೂದಿ ರೋಗ ಆಗ್ಲಿ ಆ ತರದ್ದೆಲ್ಲ ಬಂದಾಗ ಒಂದ್ ಸ್ವಲ್ಪ ಬೇಕಾಗಿರುವಂತ ಔಷಧಿ ಅಮಿಸ್ಟರ್ ಟಾಪ್ ಮತ್ತೆ ನೇಟಿವ್, ಯಾವ್ಯಾವ ಬೂದಿ ರೋಗ ಬೇಜಾನ್ ಇದಾವೆ. ನಾವು ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡ್ಕೊಂಡ್ರೆ ಅಂದ್ರೆ ಪ್ರಿವೆಂಟಿವ್ ಸ್ಪ್ರೇ ಮಾಡ್ಕೊಬೇಕು. ಬಂದ ಮೇಲೆ ಸ್ಪ್ರೇ ಮಾಡೋದಕ್ಕಿಂತ ಉತ್ತಮ ಪ್ರಿವೆಂಟಿವ್ ಸ್ಪ್ರೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಈಗ ಈ ಹಂತದಲ್ಲಿ ನೋಡಿ, ವಾತಾವರಣ ಚೇಂಜ್ ಆದಾಗ ಒಮ್ಮೆ ಕೊಟ್ಟು ಬಿಟ್ರೆ ಆ ಶಿಲೀಂಧ್ರ ಬೆಳೆಯೋದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಇವಾಗ ಒಂದ್ಸಲಿ ಸ್ಟಾರ್ಟ್ ಆದ್ಮೇಲೆ ನಾವು ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದೊಂದ್ಸರ್ತಿ ಕಂಟ್ರೋಲ್ ಬರೋದಿಲ್ಲ. ಸೊ ಇದನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಬೇಕು. ಇನ್ನ ಊಜಿ ಇದೆಲ್ಲ ಆದ್ಮೇಲೆ ಇನ್ನು ಬಂತೆ ಅಂತ ಹೇಳಿದ್ರೆ, ಇದಕ್ಕೆ ನಿಮ್ಗೆ ಗೊತ್ತಿರುತ್ತೆ, ಕ್ಯುಕ್ರಿಬಿಟ್ ಫ್ಯಾಮಿಲಿನಲ್ಲಿ ಇದು ಬರ್ತದೆ, ಏನು ಗ್ರೀನ್ ಮಾಟಲ್ ವೈರಸ್ ಅಂತ, ಎಲೆ ಮತ್ತೆ ಚಿಗುರು ಸಿಂಕ್ ಆಗುವಂಥದ್ದು, ಆ ರೀತಿ ಚಾನ್ಸಸ್ ಇರ್ತದೆ. ಆ ಟೈಮಲ್ಲಿ ಈ ಬಯೋಸ್ಟಿಮ್ಯುಲೇಟ್ ಪರ್ಫೆಕ್ಟ್ ಆಗ್ಲಿ, ಜಿಯೋ ಲೈಫ್ ಅವ್ರದ್ದು ನೋ ವೈರಸ್, AG42 ಈ ತರದ್ ಯಾವ್ದಾದ್ರು ಒಂದು ಸ್ಪ್ರೇ ಕೊಟ್ಟಿದ್ರೆ ಅದನ್ನ ನೀವು ಹತೋಟಿಯಲ್ಲಿ. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾದ್ರು ಕೊಡ್ಬೇಕಾಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವಾಗ ನಿಮ್ಗೆ ಗೊತ್ತೇ ಇರುತ್ತೆ, ಬಳ್ಳಿ ಜಾತಿ ಬೆಳೆಗಳಿಗೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪ್ರಮುಖ ಪಾತ್ರ ವಹಿಸುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಂದು ನೀವು ಸ್ಟಾರ್ಟಿಂಗ್ ಹಂತದಲ್ಲಿ ಬಂದು ಯೂಮಿಕ್ ಆಸಿಡ್ ಅಲ್ಲಿ ಕೊಡ್ತಿರಲ್ವಾ, ಕೆಲವೊಂದರಲ್ಲಿ ಬಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಇರೋದು ಬರುತ್ತೆ, ಯೂಮಿಕ್ ಆಸಿಡ್ ಇಲ್ಲ ಬರೀ ಯೂಮಿಕ್ ಫಲ್ವಿಕ್ ಆಸಿಡ್ ಅಂತಾನೆ ಬರ್ತದೆ. ಸೊ ಅದನ್ನ ಸ್ಟಾರ್ಟಿಂಗ್ ಹಂತದಲ್ಲಿ ಕೊಡ್ಬೇಕು. ಅದಾದ್ಮೇಲೆ ಸ್ವಲ್ಪ ಬೆಳವಣಿಗೆಗೆ ಬಂದು 19 ಅದಾದ್ಮೇಲೆ ನಿಮ್ಗೆ 1261 ಬರುತ್ತೆ. ಅದಾದ್ಮೇಲೆ ಬಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಆಲ್ಮೋಸ್ಟ್ ಜಿಂಕ್, ಬೋರಾನ್
ಮೆಗ್ನೀಷಿಯಮ್, ಮ್ಯಾಂಗ್ನೀಸ್ ಈ ತರ ಕಂಟೆಂಟ್ ಇರೋದು ಕೆಲವೊಂದು ಕಂಪ್ನಿಗಳು ಕೆಲವೊಂದ್ ತರ ಪ್ರಾಡಕ್ಟ್ಗಳು ಇರ್ತವೆ. ಸೊ ನಮಗೆ ಇಲ್ಲಿ ಬಂದು ಮಿಂಗಲ್ ಪ್ಲಸ್ ಇದೆ, ಬ್ರಿಕ್ಸಿಲ್ ಪ್ಲಸ್ ಇದೆ, KMS ಈ ತರ ಯಾವ್ದಾದ್ರು ಯೂಸ್ ಮಾಡ್ಕೊಬಹುದು. ಇದೇ ಅದೇ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ಲಘು ಪೋಷಕಾಂಶ ಆಗಾಗ ಸ್ವಲ್ಪ ಕೊಡ್ಬೇಕು. ಈಗ ಸೌತೆಕಾಯಿ ಸಣ್ಣ ಚಿಕ್ಕ ಪಿಂದೆನಲ್ಲೇನೆ ಕಾಯಿ ಹಿಂಗೆ ಬೆಂಡಾಗ್ಬಿಡುತ್ತಲ್ಲ, ಕಾರಣ ಏನಾದ್ರು? ಬೆಂಡಾಗೋದಕ್ಕೆ ಕಾರಣ ಅಂತ ಹೇಳಿದ್ರೆ, ಈಗ ಊಜಿ ಕಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದ್ ಸ್ವಲ್ಪ ತೊಂದರೆ ಆಗುತ್ತೆ. ಊಜಿ ಕಚ್ಚಿದ್ದ ಜಾಗದಲ್ಲಿ ಏನ್ ಮಾಡ್ತದೆ, ಅದು ಮೊಟ್ಟೆಗಳನ್ನೆಲ್ಲ ಇಟ್ಟಿರ್ತದೆ. ಸೊ ಅಲ್ಲಿ ಬಂದು ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂಥರ ಓಲ್ ತರ ಮಾಡಿರ್ತದಲ್ಲ, ಅಲ್ಲಿ ಬಂದು ಹುಳ ಉತ್ಪತ್ತಿ ಆಗಿರ್ತದೆ, ಅದೊಂದು ತೊಂದರೆ ಬರುತ್ತೆ. ಅದು ಬಿಟ್ರೆ ಇನ್ನ ರೋಗದಿಂದ ಏನಾದ್ರು ಬಂದ್ರೆ ಇನ್ನ ಇದ್ರಲ್ಲಿ ಯಾವ್ದಾದ್ರು ಫಂಗಿಸೈಡ್ಸ್ ಅಲ್ಲಿ ಇದ್ ಮಾಡ್ಕೋಬೇಕಾಗುತ್ತೆ. ನಿಮ್ ಪ್ರಕಾರ ಸೌತೆಕಾಯಿ ಬೆಳೆ ಅಂದ್ರೆ ಎಲ್ಲ ತಿಳ್ಕೊಂಡ್ ಮಾಡಿದ್ರೆ ಇದಷ್ಟು ಈಸಿ ಯಾವ್ದಿರೋದಿಲ್ಲ. ತಿಳ್ಕೊಂಡ್ದಿರ ಮಾಡಿದ್ರೆ ಇದ್ರಲ್ಲಿ ಅಂದ್ರೆ ಬೇಗನೆ ಕ್ರಾಪ್ ಎಂಡ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಸೌತೆಕಾಯಿ ಬೆಳೆ ಅನ್ನೋದು ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಇಷ್ಟ ದಿನದಿಂದ ನಾನು ಬೆಳೆದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ, ನಾನು ಒಮ್ಮೆ ಬೆಳೆದ್ ಬಿಡೋಣ. ಯಾಕಂತ ಹೇಳಿದ್ರೆ ಸ್ಟ್ರಕ್ಚರ್ ಎಲ್ಲ ಇದೆ, ಬಜೆಟ್ ಕಡಿಮೆ ಅಲ್ವಾ, ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದೀನಿ. ಮಾಹಿತಿಯಲ್ಲಿ ಏನಾದ್ರು ಸಣ್ಣ ಪುಟ್ಟ ದೋಷಗಳಿದ್ರೆ ಮನ್ಸ್ಗೂ ಹಾಕೊಂಬೇಡಿ, ತಲೆಗೂ ಹಾಕೊಂಬೇಡಿ, ಅದನ್ನ ಬಿಟ್ಬಿಡಿ ಅಷ್ಟೇ. ಏನಾದ್ರು ತಪ್ಪಿದ್ರೆ ಬಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ನೀಟಾಗಿ ಕಾಮೆಂಟ್ ಮಾಡ್ರಿ, ಕೆಟ್ಟದಾಗ ಕಾಮೆಂಟ್ ಮಾಡ್ಬೇಡಿ. ಆಮೇಲೆ ಕೆಲವ್ರು ಹೇಳ್ತಾ ಇದ್ರ ತಾತನ ತರ ನಾನು ಬೆಳೆದಿದ್ದೀನಿ, ಇದ್ರ ಅಪ್ಪನ ತರ ಬೆಳೆದಿದ್ದೀನಿ. ಅಲ್ಲ, ಇದ್ರ ಅಪ್ಪನ ತರ ಅಲ್ಲ, ಇವ್ರ ಅಪ್ಪನು ಅವ್ರ ಅಪ್ಪನ ತರನು ಬೆಳೆಯೋರು ಇದಾರೆ. ನಾನು ಅದನ್ನ ಹೇಳಕ್ ಬಂದಿಲ್ಲ ಇಲ್ಲಿ. ಬೇಸಿಕ್ ಆಗಿ ನಾವು ಮಾಡೋ ಮೆಥಡ್ ನ ಯಾರೋ ಪುಟ ರೈತರಿಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು. ಅವ್ರ ಅಪ್ಪನು ಅವ್ರ ತಾತನ ತರ ಬೆಳೆದಿರೋರು ಯಾವನು ಬಂದು ಕ್ಯಾಮ್ರಾ ಮುಂದೆ ಮಾಹಿತಿ ಕೊಡ್ರಿ ಅಂತ ಕೇಳ್ಕೊಂಡ್ರೇನು ಹೋಗ್ಬಿಟ್ಟು ಇಲ್ಲ ಹೋಗಪ್ಪ ಹಿಡಿಬೇಡ, ಬೆಳೆಗ್ ದೃಷ್ಟಿ ಆಗುತ್ತೆ. ಇವಾಗ ನೀನು ಎಲ್ಲಾ ವಿಡಿಯೋಗಳು ಹಿಡ್ದಾಕ್ತೀಯ, ಎಲ್ಲವನ್ನೂ ಬೆಳಿತಾನೆ, ಆಮೇಲೆ ರೇಟ್ಗಳು ಎಲ್ಲಿ ಬರ್ತದೆ ಅಂತ ಈ ಕ್ವಶನ್ ಮಾಡೋ ಅಂತ ರೈತರು ಇದಾರೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಅಪರೂಪಕ್ಕೆ ಕರೆದ ಇನ್ಫಾರ್ಮೇಶನ್ ಕೊಡೋ ರೈತರು ಕಡಿಮೆ ಇದಾರೆ. ಹೌದು, ಕಡಿಮೆ ಇದಾರೆ, ಬಟ್ ಕೊಡ್ತಾರೆ ಕೆಲವೊಬ್ರು. ಬನ್ನಿ ಸರ್, ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗುತ್ತಂದ್ರೆ ಮಾಡೋಣ ಅಂತ ಕೊಡೋರು ಇದಾರೆ. ಈ ರೀತಿ ನೆಗೆಟಿವ್ ಆಗಿ ಹೇಳಿ ಕಳ್ಸೋರು ಇದಾರೆ. ಸೊ ಇದ್ರ ಮಧ್ಯೆ ಒಂದು ಪುಟ್ಟ ಮಾಹಿತಿ ಒಂದು ಅಷ್ಟು ಜನಕ್ಕೆ ಯೂಸ್ ಆಗ್ಲಿ ಅಂತ ನಾವು ಕೊಡ್ತಾ ಇರೋದು ಅಷ್ಟೇ. ಅದನ್ನ ಬಿಟ್ಬಿಟ್ಟು ಇಲ್ಲೇನು ದೊಡ್ಡದ್ ನಾನು ಪಂಟನು, ನಾನು ತೋಪು, ನೇನ್ ತೋಪು ಅದೆಲ್ಲ ಏನಿಲ್ಲ. ನಾನು ಏನೇನ ಮರಕ್ಕಿಂತ ಮರ ದೊಡ್ಡದು, ರೈತನಿಗಿಂತ ರೈತ ದೊಡ್ಡವನು, ಅವನಿಗಿಂತ ಅವ್ರ ಅಪ್ಪನಂತ ರೈತನ ಎಲ್ಲೋ ಒಂದ್ ಕಡೆ ಇರ್ತಾನೆ. ಅವ್ನ್ ಯಾರಿಗೂ ಕಾಣಿಸಿರೋದಿಲ್ಲ ಅಷ್ಟೇ. ಕಾಣಿಸಿರೋನ್ ಮಾತ್ರ ನಾನ್ ಮಾಡಿದೀನಿ ಅಂತ ಕೊಚ್ಕೊಬಹುದು. ಇದು ಮಾಹಿತಿಗಾಗಿ ಮಾತ್ರ ನಾನ್ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲ. ಓಕೆನಾ? ಇದನ್ನೆಲ್ಲ ತಗೊಂಡ್ಬರ್ಬಾರ್ದು, ಜಾಸ್ತಿ ಓವರ್ ಪರ್ಸನಲ್ ಆಗ್ತದೆ. ನೆಕ್ಸ್ಟ್ ಇನ್ನ ಗೊಬ್ಬರಗಳು ಹೇಳದ್ನಲ್ಲ, 1261 ಆದ್ಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮತ್ತೆ 13-40-13 ಅಂತ ಬರುತ್ತೆ. ಒಂದು ಹೂವಿನ ಹಂತದಲ್ಲಿ ಕೊಟ್ರೆ ಚೆನ್ನಾಗಿರುತ್ತೆ. ಆಮೇಲೆ 13-0-45 ಗೊತ್ತೇ ಇರುತ್ತೆ ನಿಮ್ಗೆಲ್ಲ. ಒಂದ್ ಸ್ವಲ್ಪ ಕಾಯಿ ಬಲಿಯೋದಕ್ಕೂ ಸಹಕಾರಿಯಾಗಿರುತ್ತೆ, ಗಿಡ ಬೆಳವಣಿಗೆಗೂ ಆಗುತ್ತೆ. ಇನ್ನ ಬೂಸ್ಟ್ ನ ಕೊಡ್ತಾರೆ ಕೆಲವೊಬ್ರು. ಮತ್ತೆ ಇನ್ನ ಬೂಸ್ಟ್ ಕೊಟ್ರೆ ಲೈಫ್ ಕಡಿಮೆ ಅಂತಾರೆ. ಬೂಸ್ಟ್ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಫ್ಲವರ್ ಸೆಟ್ಟಿಂಗ್ ಆಗಿರೋದೆಲ್ಲ ಕಾಯಿ ದಪ್ಪ ಬೇಗ ಬರ್ತದೆ, ಬಟ್ ಏನಂದ್ರೆ ಗಿಡ ಸಿಂಕ್ ಆಗೋಗುತ್ತೆ. ಸೊ ಬೂಸ್ಟ್ ಎಲ್ಲ ಬಂದು ಬೆಳೆಗಳು ಒಂದು 60%, 70% ಆದ್ಮೇಲೆ ಕೊನೆ ಹಂತಗಳಲ್ಲಿ ಸೈಜು ಅಂತದ್ ಬರ್ದಿರಿ ಇದ್ದಾಗ ಯೂಸ್ ಮಾಡೋದು ಉತ್ತಮ, ನನ್ನ ಅನಿಸಿಕೆ ಸರ್. ಆಮೇಲೆ ಇನ್ನೊಂದು ಖರ್ಚಿನ ವಿಚಾರ, ಕೊನೆದಾಗ ಒಂದೊಂದು ಚಿಕ್ಕ ಪ್ರಶ್ನೆ. ಫಸ್ಟ್ ಬೆಡ್ ಪ್ರಿಪರೇಷನ್ಗೆ, ಗೂಟುಗಳ ತಂಗುಸ್ಗೆ ಎಷ್ಟು ಖರ್ಚು ಮಾಡಿದೀರಾ? ನೆಕ್ಸ್ಟ್ ಸೇವಂತಿಗೆ ನಾನು ಕೇಳ್ತಿರೋದು. ನೆಕ್ಸ್ಟ್ ಬೀನ್ಸ್ಗೆ ಎಷ್ಟು ಖರ್ಚು ಮಾಡಿದ್ರಿ? ಸೌತೆಕಾಯಿಗೆ ಎಷ್ಟು ಖರ್ಚು ಮಾಡಿದ್ರಿ? ಅದು ಆ ರೀತಿ ಹೇಳೋದಕ್ಕಾಗೋದಿಲ್ಲ. ಈಗ ಬೆಡ್ ಪ್ರಿಪರೇಷನ್ಗೆ ಬಂದಾಗ ಇದು ಉಳುಮೆಗೆ ಒಂದು 4000, ಗೊಬ್ಬರ ಕೊಟ್ಟಿಗೆ ಗೊಬ್ಬರ ವಿಚಾರಕ್ಕೆ ಬಂದಾಗ ಒಂದು 5 ಟ್ಯಾಕ್ಟ್ರಿ ಗೊಬ್ಬರ, ಮತ್ತೆ ಕೋಳಿ ಗೊಬ್ಬರ 1 ಟ್ಯಾಕ್ಟ್ರಿ. ಗೊಬ್ಬರದೆಲ್ಲ ಒಂದು 40,000 ಕೊಟ್ಟಿಗೆ ಗೊಬ್ಬರದ್ದು. ಇನ್ನ ಮೂಟೆ ಗೊಬ್ಬರಗಳದೆಲ್ಲ ಒಂದು 4-5 ಸಾವಿರ. ಅದ್ರ ಜೊತೆಗೆ ಇನ್ನು ಪೇಪರ್ದು ಒಂದು 7,000, 7,500, 3 ರೋಲ್ ಆಗುತ್ತೆ. ಇದು ನಾನು ಬೇಸಿಕ್ ಆಗಿ ನೀವು ಸೇವಂತಿಗೆ ಮಾಡಿರೋದು ಇಷ್ಟು ಖರ್ಚು ಬೇಸಿಕ್. ಒಟ್ಟಾರೆ ಅದೆಲ್ಲ 50-60 ಸಾವಿರ ಇಟ್ಕೊಳ್ರಿ ಬೇಸಿಕ್ ಒಂದು ಬೆಳೆ ಬೀಳೋ ಅಷ್ಟೊತ್ತಿಗೆ. ಇನ್ನ ಕಡ್ಡಿ ವಿಚಾರಕ್ಕೆ ಬಂದಾಗ ಇದೆಲ್ಲ ಹಳೆ ಕಡ್ಡಿಗಳು, ಇದೆಲ್ಲ ನಾನು ಲಾಸ್ಟ್ ಟೊಮೊಟೊಕ್ ತಗೋ ಬಂದಿರೋ ಕಡ್ಡಿಗಳ್ದೇನ್ ಲೆಕ್ಕ ಇಲ್ಲ. ಬೇಸಿಕ್ ಒಂದು ಲ್ಯಾಂಡ್ ರೆಡಿ ಆಗೋ ಅಷ್ಟರಲ್ಲಿ ಬಂದು ಒಂದು 55-60 ಸಾವಿರ. ಇದನ್ನ ಏನ್ ಕೇಳಿದೆ ಅಂದ್ರೆ, ಇವಾಗ 50-60 ಸಾವಿರ 2 ಬೆಳೆ ಮಾಡೋದಕ್ಕೂ ಉಳಿತಾಯ ಆದಂಗ ಆಗಿದೆ ಅಲ್ವಾ? ಬರೀ ಈಗ ಬೀನ್ಸ್ಗೆ ಬಂದು ನಾನೇನು ಮಾಡಿಲ್ಲ, ಬರೀ ಸುಮ್ನೆ ಸ್ವಲ್ಪ ಬೆಡ್ ಲೈಟ್ ಆಗಿ ಇಂಡಿಗಳು ಕೊಟ್ಟೆ. ಇದು ಏನು ವೈರ್ ಹಾಕಿ ಈ ವೈರ್ಗಳನ್ನ ಎಳ್ಕೊಂಡಿದೀನಿ. ಕಡ್ಡಿ ಎಲ್ಲ ಸೇವಂತಿಗೆಗೆ ಹಾಕಿದ್ದು. ಇದಕ್ಕೆ ಸಂಪೂರ್ಣವಾಗಿ ಸೌತೆಕಾಯಿ ಗಿಡಕ್ಕೆ ಕಡಿಮೆ ಆಗಿದೆ. ಸೌತೆಕಾಯಿ ಗಿಡಕ್ಕೆ ಬೀಜ ಹಾಕಿದೀನಿ, ಡ್ರಿಪ್ ಗೊಬ್ಬರ ಒಂದ್ 2 ಸರ್ತಿ ಕೊಟ್ಟಿದೀನಿ, ಸ್ಪ್ರೇ 2 ಕೊಟ್ಟಿದೀನಿ. ಅಷ್ಟ್ ಬಿಟ್ರೆ ಇನ್ನ ಏನು ಕೊಟ್ಟಿಲ್ಲ. ಅದಕ್ಕೆ ಅಷ್ಟೇ ಲೆಕ್ಕಾಚಾರ. ಇದಕ್ಕೆ ಈ ಬೆಳೆಗೆ ಏನೋ ಒಂದು
ಒಂದ್ 5,000 ರೂಪಾಯಿ ಆಗಿಲ್ಲ ಇನ್ನ ಅಷ್ಟೇ. ಇದು ಈಗ ಸದ್ಯಕ್ಕೆ ಬೆಲೆ ಚೆನ್ನಾಗಿದೆ, ಇದೇ ಬೆಲೆ ಈಗ ಸದ್ಯಕ್ಕೆ ಬೆಲೆ ಹೆಂಗಾದ್ರೂ ಇರ್ಲಿ, ಬೆಳೆ ಮಾಡೋಣ, ಇದೇ ತರ ಬೆಲೆ ನಿಮ್ಗೆ ಸಿಗ್ಲಿ ಅಂತ ನಾವು ಕೇಳ್ಕೊಂತೀವಿ. ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದಗಳು. ನಮ್ಮೆಲ್ಲ ವೀಕ್ಷಕರು ಯಾರಾದ್ರೂ ಆಗ್ಲಿ, ರೈತರು ಅಷ್ಟೇ ಪೇಶನ್ಸ್ ಇಂದ ಮಾಡ್ರಿ. ಒಂದೇ ಸಲ ಬರೋದಿಲ್ಲ, ಒಂದೊಂದ್ಸಲಿ ಕಳ್ಕೊಂತೀರಿ, ಒಂದೊಂದ್ಸಲಿ ಬರ್ತದೆ. ಸ್ವಲ್ಪ ಪೇಶನ್ಸ್ ಇಂದ ವೆಯ್ಟ್ ಮಾಡಿದ್ರೆ ಸಕ್ಸಸ್ ಅನ್ನೋದು ಇರ್ತದೆ. ಮೊದ್ಲು ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡ ರೈತರು ಸ್ವಲ್ಪ ಮಾಡೋರು ಚಿಕ್ಕದಾಗ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಅನಿಸಿಕೆ. ನೋಡೋಣ ಏನೇನಾಗುತ್ತೋ ಮುಂದಕ್ಕೆ. ಎಲ್ಲರಿಗೂ ನಮಸ್ಕಾರ.